ಮಂತ್ರಿ ಸಚಿವರಾದರು. ಸರ್ವ ಜನಾಂಗದ ಸರ್ವ ಸಮುದಾಯದ ಹಿತವನ್ನ ಬಯಸಿ ಸರ್ವ ಸಮುದಾಯದ ಬೆನ್ನೆಲುಬಾಗಿ ನಿಂತ ನಾಯಕರನ್ನ ಇವತ್ತು ಉಚ್ಚಾಟನೆ ಮಾಡ್ತಿರಲ್ಲ ಭಾರತೀಯ ಜನತಾ ಪಾರ್ಟಿಯ ಶಿಸ್ತಿನ ಸಮಿತಿ. ಇದು ಬಿಜೆಪಿಯ ಉಚ್ಚಾಟನೆ ಅಲ್ಲ, ಹುಚ್ಚಾಟ ಇದು. ಬಸನಗೌಡ ಪಾಟೀಲ್ ಯತ್ನಾಳ್ ಅಂದ್ರೆ ಅವರು ಸುಮ್ಮನೆ ಮನೆಯಲ್ಲಿ ಕುಳಿತುಕೊಂಡು ಮನೆ ಕಟ್ಕೊಂಡು ರಾಜಕಾರಣ ಮಾಡಂತ ರಾಜಕಾರಣಿ ಅಲ್ಲ. ಜನರ ಮಧ್ಯದಲ್ಲಿ ಇಟ್ಕೊಂಡು ಜನರ ಕಷ್ಟ ಸುಖವನ್ನ ಹಂಚ್ಕೊಂಡು ರಾಜಕಾರಣ ಮಾಡ್ತಕ್ಕಂಥ ವ್ಯಕ್ತಿ. ಹಿಂದೂ ಸಮುದಾಯವನ್ನ ಒಕ್ಕಟ್ಟನ್ನಾಗಿ ಮಾಡಿ ಕರ್ನಾಟಕದಲ್ಲಿ ಯೋಗಿ ಆದಿತ್ಯನಾಥರು ಅವರು ಸಾಧನೆಗಳು ಒಂದ ಎರಡ. ಅವರೇನು ಪಂಚಮಸಾಲಿ ಸಮುದಾಯದ ನಾಯಕತ್ವ, ಪಂಚಮಸಾಲಿ ಸಮುದಾಯದ ನಾಯಕರನ್ನ ಹೊರಗೆ ಹಾಕ್ತೀನಿ ಅಂತಲ್ಲ, ಸರ್ವ ಸಮುದಾಯದ ನಾಯಕರು ಅವರು. ಇವತ್ತು ಅವರು ಸರ್ವ ಸಮುದಾಯದ ನಾಯಕರು. ಅದು ಜೈನರಾಗಿರಲಿ, ಬೌದ್ಧರಾಗಿರ್ಲಿ, ದಲಿತರು, ಸರ್ವ ಹಿಂದೂ ಸಮುದಾಯದ ಹಿತವನ್ನ ಕಾಪಾಡಿಕೊಂಡು ಬಂದಂತ ನಾಯಕತ್ವಕ್ಕೆ ಅವರು ಅಪಮಾನ ಮಾಡಿದ್ದೀರ. ನರೇಂದ್ರ ಮೋದಿ ಅವರು ಹಾಗೂ ಅಮಿತ್ ಶಾ ಅವರ ಗಮನಕ್ಕೆ ತರಲಾರದೆ ಜೆಪಿ ನಡ್ಡಾ ಅವರ ನೇತೃತ್ವದಲ್ಲಿ ಇವತ್ತು ರಾಜ್ಯ ಬಿಜೆಪಿ ಷಡ್ಯಂತ್ರ ರಚನೆ ಮಾಡಿ ಅವರನ್ನು ಉಚ್ಚಾಟನೆ ಮಾಡಿದೆ. ಇದನ್ನು ವಿರೋಧಿಸ್ತೀವಿ ನಾವು. ಈ ಉಚ್ಚಾಟನೆಯನ್ನು ಆದಷ್ಟು ಬೇಗ ತಾವು ಹಿಂಪಡಿಬೇಕು. ಇಲ್ಲ ಅಂದ್ರೆ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಮತ್ತೆ ಇಲ್ಲಿ ರಾಜ್ಯದಲ್ಲಿ ತಾಲಿಬಾನ್ ಸರ್ಕಾರ ಬರುತ್ತೆ, ಸಿದ್ದರಾಮಯ್ಯ ಸರ್ಕಾರ ಬರುತ್ತೆ. ಬಿಜೆಪಿಯ ಸಾರಥಿಯಾಗಿ ನಿಂತಿರುವಂತ ಬಸವನಗೌಡ ಯತ್ನಾಳ್ ಅವರನ್ನ ಆದಷ್ಟು ಬೇಗ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಂಡು ಅವರನ್ನ ರಾಜ್ಯಾಧ್ಯಕ್ಷನಾಗಿ ಮಾಡಬೇಕು. ಏನ್ ಮಾಡ್ಕೊಂಡಿದ್ದೀರ ಬಸವನಗೌಡ ಯತ್ನಾಳ್ ಅಂದ್ರೆ? ನಿಮ್ಮ ಅಡ್ಜಸ್ಟ್ಮೆಂಟ್ ರಾಜಕಾರಣ ಕಾಂಗ್ರೆಸ್ಸಿನ ಷಡ್ಯಂತ್ರ. ಒಪ್ಪಂತಕ್ಕಂಥ ಕರಾಳ ಕಾನೂನನ್ನ ಈ ರಾಜ್ಯದಲ್ಲಿ ತಂದು ಮಠಮಾನ್ಯಗಳನ್ನ, ರೈತರ ಜಮೀನನ್ನ, ದಲಿತರ ಜಮೀನನ್ನ ಎಲ್ಲವನ್ನ ಕಬಳಿಸಿ ಜಮೀರ್ ಅಹಮದ್ ಅವರ ಒಂದು ಅಶ್ವಮೇಧ ಯಾಗದ ಕುದುರೆಗೆ ಅದಕ್ಕೆ ನಾನು ಈ ಸಂಪೂರ್ಣ ಹಿಂದೂ ಸಮುದಾಯದ ಪರವಾಗಿ ನಾವು ವಿನಂತಿಯನ್ನು ಮಾಡ್ಕೊಳ್ತೀವಿ. ಕೇಂದ್ರ ಸಮಿತಿಗೆ ನಾವು ಆದಷ್ಟು ಬೇಗ ಇದನ್ನ ಪರಿಶೀಲನೆ ಮಾಡಿ ಈ ಷಡ್ಯಂತ್ರಕಾರಿಗಳ ಕೈಯಿಂದ ಪಕ್ಷವನ್ನ ತೆಗೆದು ಇಂಥ ಪ್ರಾಮಾಣಿಕ, ನಿಷ್ಠಾವಂತ, ನೇರ ನಿಷ್ಠುರ ಒಬ್ಬ ನಾಯಕನಿಗೆ ಪಕ್ಷವನ್ನ ಒಪ್ಪಿಸಬೇಕು. ಮುಂದೆ ಬಿಜೆಪಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬರುತ್ತೆ. ಗ್ಯಾರಂಟಿಗಳು, ಭ್ರಷ್ಟಾಚಾರ, ಸಿದ್ದರಾಮಯ್ಯ ಸರ್ಕಾರ ಮನೆ ಹೋಗುತ್ತೆ. ಅದು ಬಸವನಗೌಡ ಯತ್ನಾಳ್ ಮಾತ್ರ ಸಾಧ್ಯ. ಬಿಜಾಪುರ ನಗರದಲ್ಲಿ ಆತ್ಮಹತ್ಯೆ ಮಾಡುವಂತ ಯಾಕಂದ್ರೆ ಈ ಜಮೀನುಗಳನ್ನ ಕಬಳಿಸ್ತಾ ಇವರೆಲ್ಲ ಜಮೀರ್ ಅಹಮದ್ ಅವರ ನೇತೃತ್ವದಲ್ಲಿ, ಇವರೆಲ್ಲ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಎಲ್ಲರ ನೇತೃತ್ವ ಷಡ್ಯಂತ್ರ ಮಾಡ್ತಿರುವಾಗ ರೈತರೆಲ್ಲ ಆತ್ಮಹತ್ಯೆ ಮಾಡುವಂತ ಸಂದರ್ಭದಲ್ಲಿ ಬಸವನಗೌಡ ಯತ್ನಾಳ್ 3 ದಿನಗಳ ಕಾಲ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡಿದ್ರು. ಕೆಪಿಸಿ ಜಗದೀಶ್ ಪಾಲ್ ಅವರು ಬಿಜಾಪುರ ಬರಬೇಕಾಯ್ತು, ತೇಜಸ್ವಿ ಸೂರ್ಯ ಅವರು ಬಿಜಾಪುರ ಬರಬೇಕಾಯ್ತು. ವಿಜೇಂದ್ರ ಅವ್ರ ಮನೆಗೆ ಹೋಗ್ಲಿಲ್ಲ. ಅವರು ರಾಜ್ಯಾಧ್ಯಕ್ಷರು ವಿಜೇಂದ್ರ ಮನೆಗೆ ಹೋದ್ರ ಎಲ್ಲಿ ಬಂದು ಸಾಮಾನ್ಯ ಶಾಸಕರಲ್ಲಿ ಜನರ ನಾಯಕರು ಅವರ ಹತ್ರ ಬಂದು ಅವರ ಹತ್ರ ಮನವಿನ ತಗೊಂಡು ಇವತ್ತು ಇಲ್ಲಿ ಇತಿಹಾಸ ರಚನೆ ಆಯ್ತು. ವಿಜೇಂದ್ರ ಅವರು ಆಮೇಲೆ ಹೋರಾಟ ಮಾಡಿದ್ರು, ನಮ್ಮ ಭೂಮಿ ನಮ್ಮ ಹಕ್ಕು. ಎಲ್ಲ ನಾಟಕ ನಡೆಯೋದಿಲ್ಲ ಇನ್ನು ಮುಂದೆ. ಅವರು ನಮ್ಮ ಶಕ್ತಿ, ಬಸವನಗೌಡ ಯತ್ನಾಳ್ ನಮ್ಮ ಶಕ್ತಿ. ಮುಂದೆ ಬರ್ತಂಗಂತ ದಿನಮಾನಗಳಲ್ಲಿ ಉಗ್ರವಾದ ಹೋರಾಟ ಅಲ್ಲ, ಮತ್ತೆ ಬುದ್ಧಿ ಕಲಿಸಬೇಕಾಗುತ್ತೆ ಈ ಷಡ್ಯಂತ್ರಕಾರಿಗಳಿಗೆ. ಆದಷ್ಟು ಬೇಗ ಅಮಿತ್ ಶಾ ಅವರು, ನರೇಂದ್ರ ಮೋದಿ ಅವರ ಮೇಲೆ ನಮ್ಮ ಸಮುದಾಯ, ನಮ್ಮ ಹಿಂದೂ ಸಮುದಾಯದ ಭರವಸೆ ಇದೆ. ಅವರು ಆದಷ್ಟು ಬೇಗ ನಮ್ಮ ನಾಯಕರನ್ನ ಬರಮಾಡಿಕೊಂಡು ಅವರಿಗೆ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ಟು ಗೌರವಿಸ್ತಾರಂತ ನಾವೆಲ್ಲರೂ ಒಗ್ಗಟ್ಟಾಗಿರೋಣ, ನಾವೆಲ್ಲರ ಶಕ್ತಿ ಒಗ್ಗಟ್ಟಾಗಿರೋಣ. ಸಂಪೂರ್ಣ ಹಿಂದೂ ಸಮುದಾಯ ಒಗ್ಗಟ್ಟಾಗಿದೆ. ಅದರ ಜೊತೆ
ಸೇರಿದಂತೆ ಎಲ್ಲ ದಲಿತರು, ಆದಿವಾಸಿಗಳು, ಹಿಂದುಳಿದ ವರ್ಗದವರು ಎಲ್ಲರೂ ಒಂದಾಗಿದ್ದೇವೆ. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ ಪ್ರಪ್ರಥಮವಾಗಿ ಕರ್ನಾಟಕ ರಾಜ್ಯದ ಸಮಸ್ತ ಹಿಂದೂ ಕಾರ್ಯಕರ್ತರಿಗೆ ವಿಜಯಪುರ ಜನತೆ ಪರವಾಗಿ, ತಮ್ಮೆಲ್ಲರ ಪರವಾಗಿ, ಬಸನಗೌಡ ಪಾಟೀಲ್ ಯತ್ನಾಳರ ಪರವಾಗಿ ತುಂಬು ಹೃದಯದ ಕೃತಜ್ಞತೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಯಾಕಪ್ಪ ಅಂದ್ರೆ ಒಂದೇ ಒಂದು ಕರೆಯನ್ನು ಯತ್ನಾಳ್ ಅವರು ಇಲ್ಲಿವರೆಗೆ ಕೊಟ್ಟಿಲ್ಲ. ನನಗೋಸ್ಕರ ಬೀದಿಗಿಳಿದು ಹೋರಾಟ ಮಾಡ್ರಿ ಅಂತ ಯತ್ನಾಳ್ ಅವರು ಯಾರಿಗೂ ಹೇಳಿಲ್ಲ. ಆದರೂ ಕೂಡ ಕೇವಲ ವಿಜಯಪುರ ಮಾತ್ರ ಅಲ್ಲ, ವಿಜಯಪುರ ಜಿಲ್ಲೆ ಅಷ್ಟೇ ಅಲ್ಲ, ಸಮಸ್ತ ಕರ್ನಾಟಕ ರಾಜ್ಯದಲ್ಲಿ ರಾಷ್ಟ್ರಭಕ್ತ ಹಿಂದೂಗಳು ಬೀದಿಗಿಳಿದು ಯತ್ನಾಳರ ಪರವಾಗಿ ಹೋರಾಟ ಮಾಡ್ತಾರೆ. ಇದನ್ನೆಲ್ಲ ನೋಡಿದ್ರೆ ನನಗನ್ನಿಸ್ತಾ ಇದೆ, ಭಾರತೀಯ ಜನತಾ ಪಾರ್ಟಿ ಬಸನಗೌಡ ಪಾಟೀಲ್ ಯತ್ನಾಳರನ್ನು ಬಿಜೆಪಿಯಿಂದ ಉಚ್ಚಾಟನೆ ಮಾಡಿಲ್ಲ, ಹಿಂದುತ್ವವನ್ನೇ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿಲ್ಲ. ಸರಿಯೋ ತಪ್ಪು? ಯಾಕೆ ಈ ಮಾತನ್ನು ನಾನು ಹೇಳ್ತಾ ಇದ್ದೀನಿ? ನಮ್ಮ ಈಶ್ವರಪ್ಪನವರು ಹಿಂದುತ್ವದ ಪರವಾಗಿ ಮಾತನಾಡ್ತಾ ಇದ್ರು. ಅವರನ್ನು ಇವತ್ತು ಏನ್ ಮಾಡ್ತು ಭಾರತೀಯ ಜನತಾ ಪಾರ್ಟಿಯ ರಾಜ್ಯ ನಾಯಕತ್ವ? ಅಪ್ಪ ಮಗ ಸೇರಿಸಿಕೊಂಡು ಹೊರಗಾಯ್ತು. ಒಬ್ಬ ಕಠೋರ ಹಿಂದುತ್ವವಾದಿ, ಜಿಹಾದಿಗಳಿಗೆ ಸಿಂಹ ಸ್ವಪ್ನವಾಗಿದ್ದ ಪ್ರತಾಪ್ ಸಿಂಗ್ರಿಗೆ ಟಿಕೆಟ್ ಅಂತ ತಪ್ಪಿಸಿ, ಅನಂತ ಕುಮಾರ್ ಹೆಗಡೆ ಅಂತ ಒಬ್ಬ ನಿಷ್ಠಾವಂತ ಹಿಂದುತ್ವವಾದಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ನೀಡಲಿಲ್ಲ. ಸಂಗಣ್ಣ ಕರಡಿ ಅವ್ರನ್ನ ಒಬ್ಬ ಅತ್ಯುನ್ನತ ನಾಯಕ, ನಮ್ಮ ಉತ್ತರ ಕರ್ನಾಟಕದ ಪ್ರಭಾವಿ ನಾಯಕ, ಅವರಿಗೆ ಟಿಕೆಟ್ ಅನ್ನು ತಪ್ಪಿಸಿದ್ರು. ಸಿಟಿ ರವಿ ಅವರಿಗೆ ವ್ಯವಸ್ಥಿತವಾಗಿ ಸೋಲುಣಿಸಿದ್ರು. ಜಗದೀಶ್ ಶೆಟ್ಟರ್ ಅವ್ರನ್ನ ಮೂಲೆ ಗುಂಪು ಮಾಡಿದ್ರು. ಸದಾನಂದ ಗೌಡ್ರನ್ನ ಕೈಗೊಂಬೆ ಆಗಿಟ್ಟುಕೊಂಡ್ರು. ಯಾರ್ಯಾರು ಬಸವರಾಜ ಬೊಮ್ಮಾಯಿ ಅವ್ರನ್ನ ರಬ್ಬರ್ ಸ್ಟ್ಯಾಂಪ್ ಮಾಡಕ್ ಹೋದ್ರು. ಯಾರ್ಯಾರು ಹಿಂದುತ್ವದ ಪರವಾಗಿ ಮಾತನಾಡ್ತಾರೋ, ಯಾರ್ಯಾರು ಹಿಂದುತ್ವಕ್ಕಾಗಿ ತಮ್ಮ ಜೀವನವನ್ನೇ ಕೊಟ್ಟಿದ್ದಾರೋ ಅವರಿಗೆ ಇವತ್ತು ರಾಜ್ಯ ಭಾರತೀಯ ಜನತಾ ಪಾರ್ಟಿಯ ಒಂದು ಕುಟುಂಬ ವ್ಯವಸ್ಥಿತವಾಗಿ ಹೊರಗೆ ಹಾಕುವಂತ ಹಾಗೂ ಚುನಾವಣೆಯಲ್ಲಿ ಸೋಲಿಸುವಂತ ಕೆಲಸ ಮಾಡಿದ್ರು. ಆದ್ರೆ ಈಗ ಅವರು ಬಹಳ ತಪ್ಪು ಜಾಗ ಕೈ ಹಾಕಿಬಿಟ್ರು. ಯಾಕರೆ ಹಾಕಿನಿಪ್ಪ ಅನ್ನಂಗಾಗ ಇದು ರಾಷ್ಟ್ರೀಯ ನಾಯಕರಿಗೆ ಇಲ್ಲಿಯ ಅಪ್ಪ ಮಕ್ಕಳ ಸೇರ್ಕೊಂಡು ತಪ್ಪು ಸಂದೇಶವನ್ನು ಕೊಟ್ಟು ಯತ್ನಾಳರ ಬಗ್ಗೆ ತಪ್ಪು ಅಭಿಪ್ರಾಯಗಳನ್ನು ಕೊಟ್ಟಿದ್ದಕ್ಕೆ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳರನ್ನ 6 ವರ್ಷಗಳ ಕಾಲ ಉಚ್ಚಾಟನೆ. ದಯಮಾಡಿ ಶಾಂತತೆ ಕಾಪಾಡ್ಕೊರಿ. ಅಲ್ಲಿ ಪೊಲೀಸರೊಂದಿಗೆ ಸಹಕಾರ ಕೊಡ್ರಿ. ಅವ್ರು ನಮ್ಮ ರಕ್ಷಣೆಗಾಗಿ ಬಂದಿದ್ದಾರೆ. ದಯಮಾಡಿ ಯಾರು ಅಲ್ಲಿ ಗಲಾಟೆ ಮಾಡಬೇಡಿ. बोलो भारत माता की ಎರಡು ಕೈ ಮೇಲೆ ತಳ್ಳಿ ಭಾರತ್ ಮಾತಾ ಕಿ. ವ್ಯವಸ್ಥಿತವಾದಂತ ಷಡ್ಯಂತ್ರ ಕರ್ನಾಟಕದಲ್ಲಿ ಒಂದು ಕುಟುಂಬವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಇವತ್ತು ನಡೀತಾ ಇದೆ. ನಾನು ಕೇಳ್ತೀನಿ, ಕೆಜೆಪಿ ಮಾಡಿ ಹೋಗಿದ್ರಲ್ಲಪ್ಪ, ಕರ್ನಾಟಕ ಜನತಾ ಪಾರ್ಟಿ ಎಷ್ಟು ಸೀಟ್ ಇತ್ತಂದ್ರಿ ಯಡಿಯೂರಪ್ಪನವರೇ? ಮಾನ್ಯ ನಮಗೆ ರಾಷ್ಟ್ರೀಯ ನಾಯಕರ ಬಗ್ಗೆ ಗೌರವ ಇದೆ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಾದಂತ JP ನಡ್ಡಾ ಅವರು ಒಂದು ಮಾತನ್ನು ಹೇಳ್ತಾರೆ 2023ರಲ್ಲಿ, ಹಮ್ ಪರಿವಾರವಾದಕ್ಕೆ ಖಿಲಾಫ್ ಹೈ. ಏನಂಗಂದ್ರೆ ನಾವು ಕುಟುಂಬ ರಾಜಕಾರಣದ ವಿರೋಧಿಗಳು. ಅವ್ರು ಉದಾಹರಣೆ ಏನ್ ಕೊಡ್ತಾರೆ ಗೊತ್ತಾ? JP ನಡ್ಡಾ ಅವರು, ಮಾನ್ಯ JP ನಡ್ಡಾ ಅವರಿಗೆ ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಸಮಸ್ತ ಹಿಂದೂಸ್ತಾನದ ರಾಷ್ಟ್ರಭಕ್ತರ ಪರವಾಗಿ, ಕಟ್ಟ ಕಡೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರ ಪರವಾಗಿ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಿಮ್ ಬಗ್ಗೆ ನಮಗೆ ತುಂಬಾ ಗೌರವ ಇದೆ. ಡೆಲ್ಲಿಯಲ್ಲಿ ಚುನಾವಣೆ ಗೆಲ್ಲಿಸಿದಿರಿ, ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಅವ್ರನ್ನ ಮುಖ್ಯಮಂತ್ರಿ ಮಾಡಿದಿರಿ. ನಿಮ್ ಬಗ್ಗೆ ಸಾಕಷ್ಟು ಗೌರವ ನಮಗೆ. ತಾವು ಹೇಳಿದಂತ ಮಾತನ್ನು ನಾನು ಮೆಲುಕು ಹಾಕ್ತೀನಿ.
परिवारवाद को बीजेपी कभी भी सहन नहीं करता। इंदिरा गांधी के बाद राजीव गांधी आए, राजीव गांधी के बाद सोनिया गांधी आए, सोनिया गांधी के बाद राहुल गांधी आए, राहुल गांधी के बाद प्रियंका गांधी आ रही है, मुलायम सिंह के बाद अखिलेश यादव, ये परिवारवाद है। फारूक अब्दुल्ला के बाद उमर अब्दुल्ला, ये परिवारवाद है। करुणानिधि के बाद स्टैलिन, स्टैलिन के बाद एमके स्टैलिन, ये परिवारवाद है। ಪಕ್ಕದ ಶಿವಸೇನೆ ಕಾಂಗ್ರೆಸ್ ಜೊತೆ ಹೋಯ್ತಲ್ಲ, या ठाकरे और बाला ठाकरे, वो तो पॉलिटिक्स में नहीं था, वो तो हमारा हिंदुओं का लीडर था। उद्धव ठाकरे के बाद आदित्य ठाकरे, ये परिवारवाद है। लालू प्रसाद के बाद तेजस्वी यादव, ये परिवारवाद है। तो कर्नाटक में येडियुरप्पा के बाद विजेंद्र क्यों? कर्नाटक में येडियुरप्पा के बाद विजेंद्र क्यों? ये परिवारवाद नहीं है क्या? ये राघव अन्नीगिरी का सवाल नहीं है, पूरे हिंदुस्तानियों का सवाल है। इसका जवाब दे दीजिए आदरणीय नड्डा जी, आदरणीय अमित शाह जी। हमें गर्व है हमारे प्रधानी नरेंद्र मोदी पर, हमें गर्व है। ये परिवारवाद नहीं है तो और क्या है? ಶಿವರಾಜ್ ಸಿಂಗ್ ಚೌಹಾಣ್ ಅವರನ್ನ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಸ್ಥಾನದಿಂದ ನೀವು ಇಳಿಸ್ತೀರಿ, ಅಲ್ಲೇ ನಿಮಗೆ ಕುಟುಂಬ ಕಾಣಿಸೋದಿಲ್ಲ. ಹರಿಯಾಣದಲ್ಲಿ ಮನೋಹರ್ ಲಾಲ್ ಖಟ್ಟರ್ ಅವ್ರು ನಿಲ್ಲಿಸ್ತೀರಿ, ಆದ್ರೂ ಕೂಡ ಭಾರತೀಯ ಜನತಾ ಪಾರ್ಟಿ ಬರ್ತದೆ. ಇಲ್ಲಿ ಯಡಿಯೂರಪ್ಪನ ತೆಗಿತೀನಂದ್ರೆ ಕೆಜೆಪಿ ಮಾಡ್ತಾನೆ. इतना कमजोर क्यों हुआ है बीजेपी हाईकमान कर्नाटक के बारे में? कर्नाटक के मामले में भारतीय जनता पार्टी का केंद्रीय नेतृत्व इतना कमजोर क्यों है? ये सवाल पूरे हिंदुस्तानियों का है, एक एक बीजेपी कार्यकर्ता का है। सही है या गलत? सही है या गलत? ये तो प्रश्न क्या रखना। और एक बात पूछना चाहता हूं, बसंत गौड़ा, एक भी आदमी को अपने परिवार में राजकीय में नहीं लाए। आज तक उन पर एक भी भ्रष्टाचार का आरोप नहीं है। हिंदुत्व का काम कोई करता है तो कर्नाटक में पहले बसंत गौड़ा पाटिल यत्नाळ जी का नाम आता है। एंबुलेंस ಗೆ ದಾರಿ ಮಾಡಿಕೊಡಬೇಕು, ಬೇಗ ಬೇಗ ಆಂಬ್ಯುಲೆನ್ಸ್ ಗೆ ದಾರಿ ಮಾಡಿಕೊಡಬೇಕು, ಆಂಬ್ಯುಲೆನ್ಸ್ ಗೆ ನಮ್ಮ ಕಾರ್ಯಕರ್ತರು ದಾರಿ ಮಾಡಿಕೊಡಬೇಕು. धन्यवाद। हिंदुत्व का काम कोई एक शासक करता है कर्नाटक में तो पहले नाम आता है बसंत गौड़ा पाटिल। ನಾನು ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಪಾಪ ನಮ್ಮ ಸಹೋದರ ಶಿವಮೊಗ್ಗ ಯಡಿಯೂರಪ್ಪನವರೇ, ನಿಮ್ಮ ಕ್ಷೇತ್ರದಲ್ಲಿ ಹರ್ಷ, ಹಿಂದೂ ಹರ್ಷನ ಕೊಲೆ ಆಯ್ತಲ್ಲ, ಏನು ಸಾಂತ್ವನ ಹೇಳಿದ್ರಿ ಅವನಿಗೆ? ಏನು ನೀವು ಸಹಾಯ ಮಾಡಿ? ಶಿವಮೊಗ್ಗದಲ್ಲಿ ವಿಜಯಪುರದ ಹುಲಿ ಹೋಗಿ 5 ಲಕ್ಷ ರೂಪಾಯಿ ಕೊಟ್ಟು ಹಿಂದೂ ಹರ್ಷನ್ ಕುಟುಂಬಕ್ಕೆ ಮೊದಲು ಹೋಗಿ ಹಣದ ಸಹಾಯ ಮಾಡಿ ಅವರಿಗೆ ನಿಮ್ಮ ಜೊತೆ ನಾನು ಇದ್ದೀನಿ ಅಂತ ಹೇಳಿದಂತ ನಾಯಕ ಬಸಂತ್ ಗೌಡ ಪಾಟೀಲ್. ಚಕ್ರವರ್ತಿ ಸೂಲಿಬೆಲೆ ಅವರು ಹುಟ್ಟಿ ಹಾಕಿದಂತ ಯುವ ಬ್ರಿಗೇಡ್, ಆ ಕಾರ್ಯಕರ್ತರ ಮೇಲೆ ಹಲ್ಲೆ ಆದ್ರೆ ಲಕ್ಷಾಂತರ ರೂಪಾಯಿ ಹೋಗಿ ಹಾಸ್ಪಿಟಲ್ ಕೊಟ್ಟು ಬಂದಂತವರು ಬಸಂತ್ ಗೌಡ ಪಾಟೀಲ್. ನೇಹಾ ಹಿರೇಮಠ್ ನಮ್ಮ ಹುಬ್ಬಳ್ಳಿಯ ಹುಡುಗಿ ಲವ್ ಜಿಹಾದಿಗೆ ಒಳಗಾಗಿ ಮರ್ಡರ್ ಆದಾಗ ಮೊದಲು ಹೋಗಿದ್ದು ಬಸಂತ್ ಗೌಡ ಪಾಟೀಲ್ ಯತ್ನ. ಎಲ್ಲ ಹಿಂದೂ ಕಾರ್ಯಕರ್ತರನ್ನ ಇವತ್ತು ಹತ್ಯೆ ಆಗಿ ಅವ್ರ ಮೇಲೆ ಅಟ್ಯಾಕ್ಗಳಾಗಲಿ ಮೊದಲು ಹೋಗುದು बसंत गौड़ा पाटिल यत्न। मैं पूछना चाहता हूं केंद्रीय राष्ट्रीय नायकों से, विजेंद्र कभी गया है क्या? येडियुरप्पा का और एक बेटा राघवेंद्र कभी गया है क्या? कर्नाटक की जनता से पूछ लो, आदरणीय प्रधानमंत्री नरेंद्र मोदी जी, अमित शाह जी,
आदरणीय जेपी नड्डा जी, हम आपसे अनुरोध करते हैं एक बार कर्नाटक जनता की पब्लिक पोल करा दीजिए। ನಿಮಗ ಆಗ್ರಹ ವಿನಂತಿಯನ್ನು ಮಾಡ್ಕೋತೀವಿ ಮಾನ್ಯ ರಾಷ್ಟ್ರೀಯ ನಾಯಕರುಗಳೇ, ಒಂದು ಬಾರಿ ಕರ್ನಾಟಕ ಜನತೆಯದ್ದು ಪಬ್ಲಿಕ್ ಆಗಿ ಬಹಿರಂಗವಾಗಿ ಮತದಾನಕ್ಕೆ ಅವಕಾಶ ಕೊಟ್ಬಿಡ್ರಿ. ವಿಜಯೇಂದ್ರ ಬೇಕು, ಯತ್ನಾಳ ಬೇಕು. विजयपुर का आवाज नहीं है, पूरे कर्नाटक के हिंदू। सही बोल रहा हूँ ना मैं? ಬಿಡಿ ಒಂದ್ಸಲ ನಿಮ್ಮ ಭಾರತೀಯ ಜನತಾ ಪಾರ್ಟಿ ವತಿಯಿಂದ ವೀಕ್ಷಕರನ್ನು ಕರೆಸಿ ಆನ್ಲೈನ್ ಇವತ್ತು ಪೋಲ್ ಮಾಡಿಸ್ಬಿಡ್ರಿ. 100ಕ್ಕೆ 100 ಅದ, 90%ಗಿಂತ ಹೆಚ್ಚು ಮತಗಳು ಬಸವನಗುಳ. ಇವತ್ತು ನಾನು ಬಹಳ ನೋವು ಯಾಕಾಗ್ಯದಂದ್ರೆ ಬಿಜೆಪಿ ಅವರು ಬಸವನಗೌಡನೆಲ್ಲ ಹಿಂದುತ್ವವನ್ನು ಪಾರ್ಟಿಯಿಂದ ಉಚ್ಚಾಟನೆ ಮಾಡ್ತಾರೆ. ಅದಕ್ಕೆ ನೋವಾಗಿ ಅಚ್ಚರಿ ಯಾಕಾಗ್ಯದಂದ್ರೆ ಇವರು ಇನ್ಪುಟ್ ಸರಿ ಎಲ್ಲಿ ತಗೋತಾರ ಅಂತ. ಈ ರಾಷ್ಟ್ರೀಯ ನಾಯಕರಿಗೆ ಹೋಗಿ ಯಾರು ಹೇಳ್ತಾರೆ कुटुंब चाहिए? मैं पूछना चाहता हूँ, कर्नाटक में एक कुटुंब चाहिए या एक परिवार चाहिए या हिंदुओं का साथ चाहिए? ये निर्णय भारतीय जनता पार्टी के केंद्रीय नेतृत्व को लेना है. ಅವ್ರಿಗೆ ತಗೋಬೇಕಾಗಿದೆ ಇದು. ಇವತ್ತು ಸಣ್ಣ ವಿಜಯಪುರದ ಉದಾಹರಣೆಯನ್ನು ನಾನು ಕೊಡ್ತೀನಿ. ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು ಅವರು ಸಂವಿಧಾನ ಕೊಟ್ಟಾರ ಅಂತ ಹೇಳಿ ಇವತ್ತು ನಾವೆಲ್ಲ ಹಿಂದೂಗಳಾಗಿ ಉಳಿಲಿಕ್ಕೆ ಸಾಧ್ಯ ಆಗ್ಯದ. ಏನಾದ್ರೂ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ರಚನೆ ಮಾಡದೆ ಹೋಗಿದ್ರೆ ಇಲ್ಲೊಂದು ಇವತ್ತು ಮಿನಿ ಪಾಕಿಸ್ತಾನ ಆಗಿರ್ತಿತ್ತು. ಇವತ್ತು ಸಮಸ್ತ ಹಿಂದೂಗಳು ರಾಷ್ಟ್ರಭಕ್ತರು ಕೋಟಿ ಕೋಟಿ ನಮನಗಳನ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಲ್ಲಿಸಬೇಕಾಗುತ್ತೆ. बोलो बाबा साहेब अंबेडकर जी की, बोलो भारत रत्न बाबा साहेब अंबेडकर जी की. ಎರಡು ಕೈ ಮೇಲೆ ಎತ್ತೇಳ್ರಿ, बोलो बाबा साहेब अंबेडकर जी की. ಇಲ್ಲಾದ್ರೆ ಏನಾಗ್ತಿತ್ತು, भारत तेरे टुकड़े होंगे इंशाअल्लाह इंशाअल्लाह. तुम्हारा बाप का घर है, क्या सालों है. सात गाडीला बसती बंद ಚಿಕ್ಕಂಕಿ ಹೋಗಲ್ಲ ಬರುವಂತ ದಿನದಾಗ ನಾವು ಭಾರತೀಯ ಜನತಾ ಪಾರ್ಟಿ ಮುಂದೆ ಭಿಕ್ಷೆ ಬೇಡಂಗಿಲ್ಲ. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರೀಯ ನಾಯಕತ್ವ ಬಂದು ಯತ್ನಾಳ್ ಜಿ ತುಂಬ ಕರ್ನಾಟಕಕ್ಕೆ ಅಧ್ಯಕ್ಷ ವಾತಾವರಣ ನಿರ್ಮಾಣ ಮಾಡುವಂತ ಶಕ್ತಿ ಸಮಸ್ತ ಕರ್ನಾಟಕದ ಹಿಂದೂಗಳ ಹತ್ರ ಇದೆ. ನಮ್ಮ ಒಂದು ಹೋಟಿನಿಂದ ಏನೆಲ್ಲ ಬದಲಾವಣೆ ಆಗಿದೆ ಗೊತ್ತಾ? ಯಾರು ನಮ್ಮ ಹೆಣ್ಣು ಮಕ್ಕಳು ಕೈಪಲ್ಯ ಮಾರ್ಕೆಟ್ ಹೋದ್ರು ಇಲ್ಲೇ ನಾನು ಅಂಜು ಮಗ ಅಲ್ಲ, ಹಿಂದೆ 70 ವರ್ಷದಾಗ ಯಾರಿಗೂ ಆ ಏರಿಯಾ ಸ್ವಚ್ಛ ಮಾಡಿಸೋದಾಗಿದ್ದಿಲ್ಲ. ಹಿಂದೂ ಹುಲಿ ನಾನು ಯಾವುದೇ ಧರ್ಮದ ವಿರೋಧಿ ಅಲ್ಲ, ನಾನು ಯಾವುದೇ ಜಾತಿಯ ವಿರೋಧಿ ಅಲ್ಲ. ಅಲ್ಲಿ ಹೆಣ್ಮಕ್ಳು ಕೈಪಲ್ಯಕ್ಕೆ ಹೋದ್ರೆ ಹೆಂಗ್ ಮಾತಾಡ್ತಿದ್ರು, ಕದಿ ಖಾಯಿಕ ಯಾರೇ ಪೊಲೀಸರು ಆಟೋದಲ್ಲಿ ಹಿಡಿದ್ರೆ ಫೋನ್ ಲಗಾವ್ MLA को ಪೊಲೀಸರಿಗೆ ಇನ್ಸಲ್ಟ್ ಮಾಡ್ತಿದ್ರಿ. ಈಗ ಮಾಡಿ ಒಬ್ಬ ಎಲ್ಲಾರು ಅಲ್ಲ, ಅನೇಕ ರಾಷ್ಟ್ರ ಭಕ್ತರು ಇವತ್ತು ನಮ್ಗೆ ಜೊತೆ ಅಲ್ಲ. ಎಲ್ಲರಿಗೂ ಹೇಳ್ತಾ ಇಲ್ಲ, ಕಿಡಿಗೇಡಿಗಳಿಗೆ ಹೇಳ್ತಾ ಇಲ್ಲ, ನಾನು ಒಳ್ಳೆಯವ್ರಿಗೆ ಹೇಳ್ತಾ ಇದ್ದೀನಿ, ಒಳ್ಳೆಯ ಜನರಿಗೆ ಹೇಳ್ತಾ ಇದ್ದೀನಿ ನಾನು. ಅದಕ್ಕೆ ಇವತ್ತು ಬಸವನಗುಳ ಪಾಟೀಲ್ ಯತ್ನಾಳನ್ನ ಏನು ಉಚ್ಚಾಟನೆ ಮಾಡಿದಾರೆ ಅದನ್ನ ವಾಪಸ್ ತಕ್ಕೋರಿ ಅಂತ ಹೇಳಿ ನಾವು ಭಿಕ್ಷೆ ಕೇಳಂಗಿಲ್ಲ. ವಾಪಸ್ ತಕ್ಕೋರಿ ಅಂತ ನಾವು ಕೇಳಂಗಿಲ್ಲ.
ಕರ್ನಾಟಕದ ಹಿಂದೂಗಳು ಇವತ್ತು ನಿರ್ಣಯ ಮಾಡಬೇಕಾಗದೆ. ಮಾನ್ಯ ಅಮಿತ್ ಶಾ ಅವರೇ, JP ನಡ್ಡಾ ಅವರೇ, ನರೇಂದ್ರ ಮೋದಿ ಅವರೇ ತಕ್ಷಣ ಮಧ್ಯಸ್ಥಿಕೆ ವಹಿಸಿ ಯತ್ನಾಳ್ ಅವ್ರನ್ನ ಪಾರ್ಟಿಗೆ ಕರ್ಕೊಂಡ್ಬಂದು ರಾಜ್ಯಾಧ್ಯಕ್ಷ ಮಾಡಿರುತ್ತೆ. ಸಾಕಷ್ಟು ವಿಚಾರಗಳಿದಾವೆ, ಎಲ್ಲ ವಿಚಾರಗಳನ್ನ ಇವತ್ತು ಅಂಬೇಡ್ಕರ್ ಅವರ ಸರ್ಕಲ್ ಅಲ್ಲಿ ಬೃಹತ್ ಮೂರ್ತಿಯನ್ನು ಕೂಡಿಸ್ಲಿಕ್ಕೆ ಯಾರು ಬರ್ಬೇಕಾಯ್ತು? ಹಿಂದೂ ಹೃದಯ ಸಾಮ್ರಾಟ್ ಛತ್ರಪತಿ ಶಿವಾಜಿ ಮೂರ್ತಿ ಕೂಡಿಸ್ಲಿಕ್ಕೆ ಯಾರು ಬರ್ಬೇಕಾಯ್ತು? ಅಹಲ್ಯಾಬಾಯಿ ಹೋಳ್ಕರ್ ಅವ್ರ ಮೂರ್ತಿ ಕೂಡಿಸ್ಲಿಕ್ಕೆ ಯಾರು ಬರ್ಬೇಕಾಯ್ತು? ಸಮಸ್ತ ಜಗಜೀವನ್ ರಾಮ್ ಅವರ ಹೆಸರಲ್ಲಿ ರಸ್ತೆ ಮಾಡ್ಲಿಕ್ಕೆ ಯಾರು ಬರ್ಬೇಕಾಯ್ತು? ಅಟಲ್ ಬಿಹಾರಿ ವಾಜಪೇಯಿ ಅವ್ರ ರಸ್ತೆಗೆ ಹೆಸರಿಟ್ಟು ಮೂರ್ತಿ ಕೂಡಿಸ್ಲಿಕ್ಕೆ ಯಾರು ಬರ್ಬೇಕಾಯ್ತು? 10 ವರ್ಷ ಬಿಜೆಪಿ ಆಯ್ತಿರಲ್ಲ, ನೀವೇನ್ ಮಾಡಿದ್ರಪ್ಪ? ವಿಜಯಪುರದ ರಸ್ತೆ ಅಭಿವೃದ್ಧಿ ಮಾಡ್ಲಿಕ್ಕೆ ಯಾರು ಬರ್ಬೇಕಾಯ್ತು? ವಿಜಯಪುರದಲ್ಲಿ ಒಂದೇ ತಂಗಿ ಆಗಲಾರ್ದಂಗೆ ನೋಡ್ಕೊಳ್ಳಿಕ್ಕೆ ಆಡಳಿತ ನಡೆಸಲಿಕ್ಕೆ ಯಾರು ಬರ್ಬೇಕಾಯ್ತು? ಯಾರು ಬರ್ಬೇಕಾಯ್ತು? ಹಾಗಿದ್ರೆ ಇವತ್ತು ಇದು ಯತ್ನಾಳ್ ಅವ್ರನ್ನ ಉಚ್ಚಾಟನೆ ಮಾಡಿಲ್ಲ ಬಿಜೆಪಿ ಅವರು. ಸಮಸ್ತ ಹಿಂದುತ್ವವನ್ನ, ಹಿಂದೂ ಕಾರ್ಯಕರ್ತರನ್ನ, ಸಂಘಟನೆಗಳನ್ನ ಬಿಜೆಪಿ ಉಚ್ಚಾಟನೆ ಮಾಡ್ಯಾರ. ಇದು ನಮ್ಮ ವಿಜಯಪುರದ ವಿಚಾರಗಳು ಅಭಿವೃದ್ಧಿ ಯಾವ ರೀತಿ ಇತ್ತು? ಫಕೀರ್ ಬಸ್ತಿ ಅಂತಿದ್ರು, ಧೋಳಾಪುರ್ ಅಂತಿದ್ರು, ನರಕಾಪುರ್ ಅಂತಿದ್ರು. ವಿಜಯಪುರ ಕೇವಲ 5 ವರ್ಷದಲ್ಲಿ ಇವತ್ತು ಒಂದು ಸುಂದರ ಬಿಜಾಪುರ ಹೋಗಿ ವಿಜಯಪುರ ನಗರ ಆಗ್ಯದ. ಇದಕ್ಕ ತಾವು ನೀಡಿದಂತ ಒಂದೊಂದು ಮತ ಇತ್ತು. ಇವತ್ತು ಯತ್ನಾಳ್ ಅಂತ ಒಬ್ಬ ಆಡಳಿತಗಾರ ವಿಜಯಪುರದಲ್ಲಿ ಅಭಿವೃದ್ಧಿ ಮಾಡಿದ್ದು ಇವತ್ತು ಎಲ್ಲ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ ಜನ ಹೋಗ್ಬೇಕು. ಇದು ಯತ್ನಾಳ್ ಅವರ ತಾಕತ್. ಇವತ್ತು ನಾನು ಏನು ಬಸನಗೌಡ ಪಾಟೀಲ್ ಯತ್ನಾಳ್ ಪರವಾಗಿ ವಿಜಯಪುರ ನಗರದ ಪದಾಧಿಕಾರಿಗಳು, ನಗರ ಅಧ್ಯಕ್ಷರು, ಜಿಲ್ಲೆಯ ಪದಾಧಿಕಾರಿಗಳು, ರಾಜ್ಯದ ಪದಾಧಿಕಾರಿಗಳು ಏನು ತಾವು ಸ್ವಂತ ನಿರ್ಣಯ ಮಾಡಿ ಸ್ವಇಚ್ಛೆಯಿಂದ ರಾಜೀನಾಮೆ ಸಲ್ಲಿಸಿದ್ದಾರೆ, ತಮ್ಮೆಲ್ಲರ ಪರವಾಗಿ, ಮುಖಂಡರ ಪರವಾಗಿ, ಯತ್ನಾಳ್ ಅವರ ಪರವಾಗಿ ಅವರಿಗೆ ಕೋಟಿ ಕೋಟಿ ನಮನಗಳನ್ನು ನಾನು ಸಲ್ಲಿಸ್ತೇನೆ. ಎಲ್ಲರಿಗೂ ಹಲೋ. ಎಲ್ಲರೂ ಇವತ್ತ ಬಸನಗೌಡ ಪಾಟೀಲ್ ಯತ್ನಾಳ್ ಜೊತೆ ನಾವಿದ್ದೇವೆ. ವಕಫ್ ಹೋರಾಟ ಮಾಡಿದಾಗೂ ನಾವು ಜೊತೆ ಇದ್ದೀವಿ. ವಕಫ್ ಹೋರಾಟ ಮಾಡಿದಂತ ಮೊದಲ ವ್ಯಕ್ತಿ ಯಾರು? ಬಸನಗೌಡ ಪಾಟೀಲ್ ಯತ್ನಾಳ್. ನಾನು ಕರ್ನಾಟಕದ ರಾಜಕಾರಣಿಗಳಿಗೆ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ, ಯಡಿಯೂರಪ್ಪ, ವಿಜೇಂದ್ರ ಕೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನೀವು ಹಿಂದುತ್ವ ಬಗ್ಗೆ ಮಾತಾಡ್ತಿರಲ್ಲ, ಎಷ್ಟು ಗೋವುಗಳನ್ನು ಸಾಕಿದಿರಪ್ಪ? ಶೌಚಾಲಯ ಮಾಡಿದೀರಾ? ನಮ್ಮ ಯತ್ನಾಳ ಹಿಂದೂ ಹುಲಿ ಕಗ್ಗೋಳದಲ್ಲಿ 1000 ಗೋವುಗಳನ್ನ ರಕ್ಷಣೆ ಮಾಡಿ ಗೋಮಾತೆಯನ್ನ ರಕ್ಷಣೆ ಮಾಡುವಂತ ಕೆಲಸ ಮಾಡ್ತಾರೆ. ವಿಜೇಂದ್ರ, ರಾಘವೇಂದ್ರ, ಯಡಿಯೂರಪ್ಪ ನೀವು ಮಾಡಿದೀರಾ? ನಿಜವಾದ ಹಿಂದುತ್ವದ ಕೆಲಸವನ್ನು ನಮ್ಮ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡ್ತಾ ಇದ್ದಾರೆ. ಅವರಿಗೆ ಸಮಸ್ತ ರಾಜ್ಯದ ಜನತೆಯ ಪರವಾಗಿ ಕೇವಲ ಭಾಷಣ ಮಾಡಂಗಿಲ್ಲ, ಅವರು ಹಿಂದುತ್ವದ ಕಾರ್ಯಗಳನ್ನು ಮಾಡ್ತಾರ. ಹಿಂದೂ ಹುಡುಗರಿಗೆ ಉದ್ಯೋಗಾವಕಾಶವನ್ನು ಕೊಡಿಸುವಂತ ಕೆಲಸ ಮಾಡ್ತಾರ. ಇದು ನಿಜವಾದ ಹಿಂದುತ್ವ ಆಗಿರುತ್ತೆ. ಅದಕ್ಕೆ ಬಸನಗೌಡ ಪಾಟೀಲ್ ಯತ್ನಾಳ್ ಒಂದು ಉಚ್ಚಾಟನೆಯನ್ನು ನಾನು ತೀವ್ರವಾಗಿ ವಿಜಯಪುರ ಜಿಲ್ಲೆಯ ಜನತೆ, ಇವತ್ತಿನ ತಾವು ಜಿಲ್ಲೆಯ ವಿವಿಧ ಭಾಗಗಳಿಂದ ಬಂದಿರಿ. ಎಲ್ಲ ನಮ್ಮ ಸಹೋದರ ಸಹೋದರಿಯರು, ಸಾಕಷ್ಟು ಸಂಖ್ಯೆಯಲ್ಲಿ ನಮ್ಮ ಹೆಣ್ಣು ಮಕ್ಕಳು ಕೂಡ ಬಂದಿದ್ದಾರೆ. ಹಾಗೂ ಎಲ್ಲ ಹಿರಿಯರು ಬಂದಿದ್ದೀರಿ, ಯುವಕರು ಬಂದಿದ್ದೀರಿ. ಮಾಧ್ಯಮ ಮಿತ್ರರಿಗೆ, ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿ ನನ್ನ ಮಾತಿ ವಿರಾಮ ಮಾಡ್ತಾ ಇದ್ದೀನಿ. ಬಲೋ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಬೃಹತ್ ಪ್ರತಿಭಟನೆಯನ್ನು ಕುರಿತು ನಮ್ಮ ಹಿಂದಿ ಭಾಗದ ಬಿಜೆಪಿ ನಾಯಕರು, ಹಿಂದಿನ ವಿಧಾನಸಭೆಯ ಹಿಂದಿ ಮತ್ತು ಕ್ಷೇತ್ರದ ನಾಯಕರಾದಂತ ಜಯಸಾಗರ್ ಪಾಟೀಲ್ ಅಲ್ಲಿಗೆ ಭಾಷಣ ನಿಲ್ಲಿಸಬೇಕು. ಎಲ್ಲರೂ ಸಂಭೀಕರಣ ಜೋರಾಗಿ ಘೋಷಣೆ ಕೊಡದೆ ಬಲೋ ಭಾರತ್ ಮಾತಾ ಕಿ. ಕರ್ನಾಟಕದ ಯೋಗಿ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಬಲೋ ಭಾರತ್ ಮಾತಾ ಕಿ.
ದಯಾಸಾಗರ್ ಪಾಟೀಲ್ ಅವರು ಈ ಸಭೆಯನ್ನು ಉದ್ದೇಶಿಸಿ ಸಮಸ್ತ ರಾಷ್ಟ್ರ ಮಕ್ಕಳನ್ನು ಉದ್ದೇಶಿಸಿ ಇಂದಿನ ಇಂಡಿ ವಿಧಾನಸಭೆ ಬಿಜೆಪಿ ಅಭ್ಯರ್ಥಿಯಾಗಿದ್ದಂತ ನನ್ನ ಆತ್ಮೀಯ ಸಹೋದರ ದಯಾಸಾಗರ್ ಪಾಟೀಲ್ ಅವರು ತಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾದ್ರೆ ನಾವು ಅವರಲ್ಲಿ ಕೇಳ್ಕೊತಾ ಇದ್ದೇನೆ. ಹಲೋ 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 ಬೋಲೋ ಭಾರತ್ ಮಾತಾ ಕಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಇಲ್ಲಿ ಉಪಸ್ಥಿತರಿರುವಂತಹ ನಮ್ಮ ಹಿಂದೂ ಹೃದಯ ಸಾಮ್ರಾಟ ಬಸವನಗೌಡ ಪಾಟೀಲ್ ಯತ್ನಾಳ ಬಳಗದ ಸಮಸ್ತ ಅಭಿಮಾನಿ ಬಳಗವೇ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಎಲ್ಲ ಗಣ್ಯಮಾನ್ಯರೇ, ಮೊನ್ನೆ ದಿನ ಬಿಜೆಪಿ ಶಿಸ್ತು ಸಮಿತಿ ನಮ್ಮ ಬಸವನಗೌಡ ಪಾಟೀಲ್ ಅವರನ್ನ 6 ವರ್ಷಗಳ ಮಟ್ಟಿಗೆ ಉಚ್ಚಾಟನೆ ಮಾಡಿರುವಂತದ್ದು ಅತ್ಯಂತ ದುರದೃಷ್ಟಕರ ಮತ್ತು ಖೇದಕರ. ಕರ್ನಾಟಕದಲ್ಲಿ ಇವತ್ತು ಹಿಂದೂ ಹೃದಯ ಸಾಮ್ರಾಟರಾಗಿ ಜನರ ಮನಸ್ಸಿನಲ್ಲಿ ಉಳಿದಿರುವಂತಹ ಒಬ್ಬ ನಾಯಕರು ಯಾರಾಗಲಿಕ್ಕೆ ಅವರು ಸನ್ಮಾನ್ಯ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು. ನಿಮಗೆಲ್ಲ ಗೊತ್ತಿರಲಿ ಬಸವನಗೌಡ ಪಾಟೀಲ್ ಯತ್ನಾಳರ ಶಕ್ತಿ ಎಂತಹದು ಎನ್ನುವಂತದನ್ನ ಬಿಜೆಪಿಯವರು ಮನಗಾಣಬೇಕು. ಯಾರೋ ಕೆಲವೊಂದು ವ್ಯಕ್ತಿಗಳ ಹಿತಾಸಕ್ತಿಗಾಗಿ ಜನರ ಮನಸ್ಸಿನಲ್ಲಿರುವಂತಹ ಜನರ ಹೃದಯದಲ್ಲಿರುವಂತಹ ಒಬ್ಬ ನಾಯಕನ ತೀವ್ರವಾಗಿ ನಿಲ್ಲಿಸಿಕೊಂಡ್ರೆ ಇದರ ಪರಿಣಾಮ ಬಿಜೆಪಿ ಪಕ್ಷದ ಮೇಲೆ ಅಷ್ಟೇ ಅಲ್ಲ, ಸಮಸ್ತ ಹಿಂದೂ ಬಾಂಧವರ ಮೇಲೆ ಬೀಳುತ್ತೆ. ನಾವೆಲ್ಲ ಬಿಜೆಪಿ ಪಕ್ಷದ ಕಾರ್ಯಕರ್ತರು, ನಾವೆಲ್ಲ ಬಿಜೆಪಿ ಪಕ್ಷದ ಅತ್ಯಂತ ನಿಷ್ಠಾವಂತ ಕಾರ್ಯಕರ್ತರು. ನಮಗೆ ಬಿಜೆಪಿ ಪಕ್ಷ ಈ ರಾಜ್ಯದಲ್ಲಿ ಅಧಿಕಾರ ಬರಬೇಕು. ಬಿಜೆಪಿ ಪಕ್ಷ ಮತ್ತೆ ಈ ರಾಜ್ಯದಲ್ಲಿ ಹಿಂದೂ ಒಂದು ಸರ್ಕಾರವನ್ನು ಸ್ಥಾಪನೆ ಮಾಡಬೇಕು ಅಂತ ಆಸೆ ಇದೆ. ಅದಕ್ಕೆ ಬಸವನಗೌಡರು ಬೇಕೇ ಬೇಕು. ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತರ ಪಕ್ಷ. ಯಾರೋ ಒಬ್ಬರ ಮನೆ ಹಿತಾಸಕ್ತಿಯಾಗಿ ಪಕ್ಷ ಹುಟ್ಟಿದ್ದಲ್ಲ. ಸಾವಿರಾರು ಲಕ್ಷಾಂತರ ಕಾರ್ಯಕರ್ತರು 40-50 ವರ್ಷದಿಂದ ತಮ್ಮ ಮನೆ ಮಠ ಬಿಟ್ಟು ಈ ಪಕ್ಷವನ್ನು ಕಟ್ಟಿದ್ದಾರೆ. ಒಂದು ಕುಟುಂಬದ ಹಿತಾಸಕ್ತಿಗಾಗಿ ಇಡೀ ಪಕ್ಷವನ್ನು ಬಲಿ ಕೊಡುವಂಥದ್ದು ಸರಿಯಲ್ಲ. ಬಿಜೆಪಿ ಹೈಕಮಾಂಡ್ ಅರ್ಥ ಮಾಡ್ಕೋಬೇಕು. ಯತ್ನಾಳ್ ಈ ರಾಷ್ಟ್ರದ ಈ ರಾಜ್ಯದ ಒಂದು ಬೃಹತ್ ಶಕ್ತಿ ಪ್ರತಿಯೊಂದು ಹಿಂದೂಗಳ ಮನಸ್ಸಿನಲ್ಲಿದ್ದಾರೆ. ಇದನ್ನ ಅರ್ಥ ಮಾಡ್ಕೋಬೇಕಿದ್ರೆ ಪಕ್ಷಕ್ಕೆ ಅಪಾರವಾದಂತಹ ಹಾನಿ ಆಗ್ತಿದೆ. ಎಲ್ಲರೂ ಅದಕ್ಕೆ ದಾರಿ ಮಾಡಿಕೊಳ್ಬೇಕು. ಎಲ್ಲೋ ಎಮರ್ಜೆನ್ಸಿ ಆಗ್ಬೇಕು ಅವಕಾಶ ಮಾಡ್ಕೊಡ್ರಿ. ಯಾಕಂದ್ರೆ ರೋಡ್ ಹಾಳಾಗ್ತದ, ಎಲ್ಲರಿಗೂ ಶಕ್ತಿ ಆಗ್ತದ ಸುತ್ತಮುತ್ತ ಕಾಲಿಗೆ. ಅದನ್ನ ದಯವಿಟ್ಟು ಆಗ್ಲಿಕ್ಕೆ ಅವಕಾಶ ಮಾಡಿಕೊಡ್ರಿ ಅಂತ ಹೇಳಿ ಮನವಿ ಮಾಡ್ಕೊತೀವಿ. ಸಹಕಾರ ಕೊಡ್ರಿ. ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅಷ್ಟೇ ಅಲ್ಲ, ರಾಜ್ಯದಲ್ಲಿ ಹಿಂದುತ್ವದ ಬಗ್ಗೆ ಮಾತನಾಡುವಂತಹ ಅನೇಕ ನಾಯಕರನ್ನ ತುಳಿತಾ ಇದ್ದಾರೆ. ಅನೇಕ ನಾಯಕರನ್ನ ಮೂಲೆ ಗುಂಪು ಮಾಡ್ತಾ ಇದ್ದಾರೆ. ಇದು ಯಾವ ಪಿತೂರಿಂದ ನಡೀತಾರೆ ಇನ್ನೊಂದು ರಾಜ್ಯದ ಜನ ಮನಗಾಣಬೇಕು. ಕೇವಲ ಬಸವನಗೌಡ ಪಾಟೀಲ್ ಒಬ್ಬರೇ ಅಲ್ಲ, ಹಿಂದುತ್ವದ ಪರವಾಗಿ ಮಾತನಾಡುತ್ತಿರುವಂತ ಅನಂತ್ ಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ತಪ್ಪಿಸಿ ಅಲ್ಲಿ ಅವರಿಗೆ ಸುಮ್ಮನೆ ಕೊಡಿಸೋರು. ಪ್ರತಾಪ್ ಸಿಂಹ ಹಿಂದುತ್ವದ ಬಗ್ಗೆ ಮಾತಾಡ್ತಿದ್ರು ಮೈಸೂರಲ್ಲಿ, ಅವರಿಗೆ ಟಿಕೆಟ್ ತಪ್ಪಿಸಿ ಸುಮ್ಮನೆ ಕುಂದಿರಿಸಿದ್ರು. ಅದೇ ರೀತಿ KS ಈಶ್ವರಪ್ಪನವರು ನಿಮ್ಮ ಜೊತೆ ಸೈಕಲ್ ತೂರು ಅವರು ಪಕ್ಷ ಕಟ್ಟಿದ್ರು ರಾಜ್ಯದಲ್ಲಿ, ಇವತ್ತು ಅವರನ್ನು ಸುಮ್ಮನೆ ಕುಂದಿರಿಸಿದ್ರು. 40 ವರ್ಷಗಳಿಂದ ಯಡಿಯೂರಪ್ಪನವ್ರ ಜೊತೆ ಸೈಕಲ್ ತೂರು ನಮ್ಮ ಯತ್ನಾಳ್ ಪಕ್ಷವನ್ನು ಕಟ್ಟಿದ್ದಾರೆ, ಅವ್ರನ್ನು ಸುಮ್ಮನೆ ಕುಂದಿರುವಂತಹ ವ್ಯವಸ್ಥೆ ಆಗ್ತಾ ಇದೆ. ಇದು ಆದ್ರೆ ಪಕ್ಷಕ್ಕೆ ನಷ್ಟ ಆಗುತ್ತೆ. ಮತ್ತೆ ನೀವು ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಮಾಡಿಕೊಡ್ತೀವಿ. ಇವತ್ತು ಬಸವನಗೌಡ ಯತ್ನಾಳ್ ಅವರು ಇವತ್ತು ಬಿಜಾಪುರ ಶಾಸಕರಾಗಿದ್ದಕ್ಕೆ ಬಿಜಾಪುರ ಶಾಂತವಾಗಿದೆ. ಅವರು ಉಪಕಾರಿ ಗೊತ್ತಲ್ಲ. ಇವತ್ತು ಮುಂದಿನ ನೇತೃತ್ವದಲ್ಲಿ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ರಾಜ್ಯದ ತುತ್ತಾನೆ ಹಿಡಿದ್ರೆ ಮಾತ್ರ ಹಿಂದೂಗಳ ಹಿತ ಕಾಯಕ್ಕೆ ಸಾಧ್ಯತೆ ಐತಿ. ಬಾಂಬ್ ಹಾಕೋರೆಲ್ಲ ಎತ್ಕೊಂಡಿರ್ತಾರ, ರೋಡ್ಗೆಲ್ಲ ಸಮಸ್ಯೆ ಮಾಡ್ಕೊಂಡಿರ್ತಾರ. ಬಸವನಗೌಡ ಪಾಟೀಲ್ ಅವರು ಮತ್ತೆ ಬಿಜೆಪಿಗೆ ಬರ್ಬೇಕನ್ನೋದು ನಮ್ಮೆಲ್ಲರ ಆಸೆ. ಬಿಜೆಪಿಗೆ ಅವ್ರು ಬಂದ್ರೆ ಮಾತ್ರ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ಸರ್ಕಾರ ಮತ್ತೆ ಅನೇಕ ಬರ್ಲಿಕ್ಕೆ ಸಾಧ್ಯತೆ ಇದೆ. ಮಾಡಿರುವಂತಹ ತಪ್ಪು ನಿರ್ಣಯವನ್ನು ಶೀಘ್ರವಾಗಿ ವಾಪಸ್ ತಗೊಂಡ್ಬಿಟ್ಟು ಬಸವನಗೌಡ ಪಾಟೀಲ್ ಯತ್ನಾಳ್ ಅವರಿಗೆ ಸೂಕ್ತವಾದಂತಹ ಸ್ಥಾನಮಾನ ಮರ್ಯಾದೆ ಕೊಡಲೇಬೇಕು ಅಂತ ಹೇಳ್ಬಿಟ್ಟು ಇಡೀ ಸಮಸ್ತ ಕರ್ನಾಟಕದ ಹಿಂದೂಗಳ ಪರವಾಗಿ ಮತ್ತು ಸಮಸ್ತ ಕರ್ನಾಟಕದ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರ ಪರವಾಗಿ
ನಾನು ಭಾರತೀಯ ಜನತಾ ಪಕ್ಷದ ಹೈಕಮಾಂಡ್ಗೆ ಆಗ್ರಹ ಮಾಡ್ತೀನಿ. ನಾವೆಲ್ಲರೂ ಬಸವನಗೌಡ ಪಾಟೀಲ್ ಅವರಿಗೆ ಶಕ್ತಿಯಾಗಿ ನಿಲ್ಲಬೇಕು. ನಾವ್ಯಾವರು ಪಕ್ಷದ್ರೋಹಿಗಳಲ್ಲ. ಬಸವನಗೌಡ ಪಾಟೀಲ್ ಅವರು ಎಂದು ಪಕ್ಷ ವಿರೋಧವಾಗಿ ಮಾತಾಡಿಲ್ಲ. ಪಕ್ಷದಲ್ಲಿ ಆಗುತ್ತಿರುವಂತಹ ತಪ್ಪುಗಳ ವಿರುದ್ಧ ಮಾತಾಡಿದ್ದಾರೆ. ಪಕ್ಷದಲ್ಲಿ ಆಗುತ್ತಿರುವಂತಹ ಸಿದ್ಧಾಂತ ವಿರೋಧಿ ಕೆಲಸಕ್ಕೆ ಅವರು ವಿರೋಧ ಮಾಡ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ಒಂದು ಮನೆ ಪಕ್ಷ ಇದು. ಯಾರ್ದೋ ಮನೆಗೆ ಗೊತ್ತಿರುವಂತ ಕೆಲಸ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಸಮಯದಲ್ಲಿ ಆಗ್ರಹ ಮಾಡ್ತೀನಿ. ಇಷ್ಟೊಂದು ಅಪಾರ ಸಂಖ್ಯೆಯಲ್ಲಿ ನೀವೆಲ್ಲ ಸೇರಿದ್ದೀರಿ. ಇದು ಅವರಿಗೆ ಶಕ್ತಿ ಕೊಡ್ತದ. ಅವ್ರು ಏನ್ ನಿರ್ಣಯ ಕೊಡ್ತಾರೆ ನಾವೆಲ್ಲ ಅದಕ್ಕೆ ಬದ್ಧ ಆಗಿರು ಅಂತ ಹೇಳಿ ತಾವೆಲ್ಲ ಬಂದಿದ್ದಕ್ಕೆ ನಮ್ಮೆಲ್ಲರಿಗೂ ಅನಂತ ಧನ್ಯವಾದ ಸಲ್ಲಿಸಿ ನಾನು ಎರಡು ಮಾತು ಮುಗಿಸ್ತೀನಿ.